ಮೌನವಾಗಿ ವೀಣೆಯನ್ನ ನುಡಿಸುತ್ತಿದ್ದಾರದಂತನೇ. ಮಲಗಿ ನಿದ್ರೆಯ ಮಾಡೋ ದೊರೆ ಲಲಿತಾತ್ಮಕನು ಮಲಗಿ ಲಲಿತಾತ್ಮಕನು ನೀನೇ ಸರಿಯೇ. ಎಂತಹ ಸೌಂದರ್ಯ, ಕಲಿಯುಗದಲ್ಲಿ ನೀನೇ ಅತಿ ಚೆಲುವ ಎಂದಳು. ಏಳೋ ರಮಣ, ಮುಖವನ್ನು ತೋರೋ, ಬಾಲನಿದ್ರೆಯನ್ನು ಬಿಡು, ತಳ್ಳತಳ್ಳನೆ ಒಳೆಯುವಂತ ನನ್ನ ರೂಪನ್ನು ನೋಡು ಎಂಬುದಾಗಿ ಆಲೋಲಿಕೆ ರಾಜರಚನೆಯಿಂದ ಒಂದೀರಿಂದ ರಾಯನಿಗೆ ಹಾಕಲು ಎಚ್ಚರವಾಗದೇ ಇರಲು ಮನದಲ್ಲಿ ಬಂದು ತನ್ನ ಸಕಲ ಆಭರಣಗಳನ್ನು ತೆಗೆದು ಮುತ್ತಿನ ಹಾರವನ್ನ ಗೂಟಕ್ಕೆ ತಗಲಿಸಿ ಆ ವಿಕ್ರಮನು ಬಾಜಿಯಲ್ಲೇ ತಾನು ಪೌಳಿಸಿಬಿಟ್ಟಳು. ಆಕೆಗೂ ನಿದ್ರೆ ಬಂದಿದೆ. ಆಕೆ ನಿದ್ರೆ ಬಂದ ಕ್ಷಣ ಮಾರ್ಗದಲ್ಲೇ ವಿಕ್ರಮ ರಾಯನಿಗೆ ಎಚ್ಚರವಾಗಿದೆ. ವಿಕ್ರಮ ರಾಯ ತಾನು ವಿಕ್ರಮರಾಜನಿಗೆ ಎಚ್ಚರವಾಗಿದೆ. ಎಚ್ಚರ ಕಂಡು ನೋಡುತ್ತಿದ್ದಾನೆ, ಕಣ್ತೆರೆದು ನೋಡುತ್ತಿದ್ದಾನೆ. ಒಂದು ಲೋಕದಲ್ಲಿ ಕೇಳಿರದ ಆಶ್ಚರ್ಯ, ಒಂದು ಚಿತ್ರದ ಹಂಸವು ಬಂದು ತಾನು ತನ್ನ ರೆಕ್ಕೆಯಿನ ಪಟಪಟನೆ ಮುತ್ತಿನ ಸರದ ಗೂಟಕ್ಕೆ ಬಂದು ಒಂದೊಂದು ಮುತ್ತನ್ನ ಆ ಚಿತ್ರಪಟದ ಹಂಸವು ನುಂಗುತ್ತಾ ಇದೆ. ಇದೆಲ್ಲ ಆಶ್ಚರ್ಯವನ್ನ ರಾಯನ ನೋಡಿ ಹರ 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 ಎನ್ನುತ್ತಾ ಹರನ ರಾಯನ ಮುಗಿಸಿ ನೋಡುತ್ತಾ ಇದ್ದಾನೆ. ಆ
ಚಿತ್ರಪಟದ ಹಂಸವು ಆಹಾರವನ್ನೆಲ್ಲ ನುಂಗಿಬಿಟ್ಟಿದೆ. ಇಂತಹ ವಿಪರೀತವಾಗಿರತಕ್ಕಂಥ ಆಶ್ಚರ್ಯವನ್ನ ವಿಕ್ರಮನು ಕಂಡು, ಓಹೋ, ಇದು ಆ ಕಲಿಪುರುಷರಾಯನ ಮಹಿಮೆ ಎಂಬುದಾಗಿ ಆಲೋಚಿಸಿ ಆಗದಾಗದು ಎಂದು ಮನಸ್ಸಿನಲ್ಲಿ ಧೈರ್ಯವನ್ನ ತಂದುಕೊಂಡು ಮಲಗಿ ನಿದ್ರೆಯನ್ನು ಮಾಡುವ ಸಮಯದಲ್ಲಿ ಬೆಳಕಾಗಿದೆ. ಬೆಳಗಿನ ಜಾವ ಕೋಳಿಗಳು ಯಾವ ರೀತಿಯಾಗಿ ಕೂಗುತ್ತಿರುತ್ತಾರದಂತಾನೆ. ಕುಗಿದಾವು ಕೋಳಿಗಳೇ ಕಾಗೆ ಕೋಗಿಲೆ ಕೂಗೆ, ಕುಗಿದಾವು ಕೋಳಿಗಳೇ ಕಾಗೆ ಕೋಗಿಲೆ ಕೂಗೆ, ಸೊಗಸಾಗಿ ಸೊಗಸಾಗಿ ಎಲ್ಲರೂ ಎದ್ರು. ವೈಶ್ಯನ ಮಗಳಾದ ಆಲೋಲಿಕೆಗೆ ನಿದ್ರೆ ಎಚ್ಚರಿಕೆ ಆಯಿತು. ಆ ಹಸನ್ಮುಖಿಯು ಎದ್ದು ನೋಡ್ತಾಳೆ. ಎದ್ದು ನಿಂತಳು ಬಾಲೆ. ಮುತ್ತಿನ ಹಾರದ ಕಡೆ ನೋಡ್ತಾಳೆ. ಓಹೋ, ಮುತ್ತಿನ ಹಾರ ಕಾಣ್ತಾ ಇಲ್ಲ. ಕದ್ದವನು ಇವನೇ ಕಳ್ಳ ಎಂಬುದಾಗಿ ತಿಳಿದು ಆ ಲೋಲಿಕೆ ವಿಕ್ರಮನನ್ನ ಕಂಡು, ಓಹೋ, ಇವನು ಬಹಳ ಮಾಯಾಕಾರನು, ಕಳ್ಳನು, ತಸ್ಕರನು ಎಂಬುದಾಗಿ ಹೆದರಿಸಿ ಎಳೆದು ತಟ್ಟಲು ತಕ್ಷಣ ರಾಯನು ಎದ್ದು ಆಲೋಲಿಕೆ ರಾಜನಿಗೆ ಬಳಿಗೆ ಬಂದು ಏನದು ಕಳಿಸಿದ್ದಾನೆ. ಅಹೂದಹೂದೆದ್ದೇಳು ಕಳ್ಳನೆ, ನೀನು ಮಾಯಕಾರನು, ಕಳ್ಳನು. ಈ ಮುತ್ತಿನ ಹಾರವನ್ನು ಕದ್ದು ಏನು ಕಾಣದವನಂತೆ ಮಾಯಕಾರನಂತೆ ಮಲಗಿರುವಾಯ ಎದ್ದಳು ಮೇಲೆ ನನ್ನ ಹಾರವನ್ನು ಕೊಟ್ಟು ನೀನು ಹೋಗಬಹುದೆಂದಾಗಿ ಅವಳು ಗದರಿಸುತ್ತಿದ್ದಾಳೆ. ಆ ವಿಕ್ರಮರಾಯನು ನಾನಾ ತರದ ದುರ್ಮಾತುಗಳನ್ನ ಅವಳಿಂದ ಕೇಳ್ತಾ ಇದ್ದಾನೆ. ಆ ಲೋಲಿಕೆ ಮುತ್ತಿನ ಹಾರವನ್ನು ಕೊಡು ಕೊಡು ಎಂಬುದಾಗಿ ಹೇಳುತ್ತಿರುವಾಗ ವಿಕ್ರಮನು ನಾನು ಕಾಣೆನು ಎಂಬುದಾಗಿ ಹೇಳುತ್ತಿದ್ದಾನೆ. ಆ ಬಾಲೆಯು ತಕ್ಷಣ ಎದ್ದು ತನ್ನ ತಂದೆಯ ಬಳಿಗೆ ಹೋಗಿ ಯಾವ ರೀತಿಯಾಗಿ ಹೇಳುತ್ತಿರುತ್ತಾರೆ. ತಂದೆ